ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯನ್ನ ಖಂಡಿಸಿ ರಾಷ್ಟ್ರಾದ್ಯಂತ ವೈದ್ಯರ ಹೋರಾಟದ ಜ್ವಾಲೆ ಈಗ ಕೊತನೆ ಉರಿತಾ ಇದೆ. ರಾಷ್ಟ್ರವ್ಯಾಪಿ ವೈದ್ಯಕೀಯ ಸೇವೆಗಳನ್ನ ಬಂದ್ ಮಾಡಲಿಕ್ಕೆ ಕರೆಯನ್ನ ನೀಡಲಾಗಿದೆ. ಆರ್ಜಿಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಅತ್ಯಾಚಾರ ಮತ್ತು ಹತ್ಯೆಯನ್ನ ವಿರೋಧಿಸಿ ವೈದ್ಯಕೀಯ ಸೇವೆಯನ್ನ ಸ್ಥಗಿತಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ತುರ್ತು ಚಿಕಿತ್ಸೆಯನ್ನ ಹೊರತುಪಡಿಸಿ ಯಾವುದೇ ಸೇವೆಯನ್ನ ಮಾಡುವುದಿಲ್ಲ ಅಂತ ನಿರ್ಧರಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆಯಾಗಿದೆ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಹತ್ಯೆ ಸಂಭವಿಸಿಬಿಟ್ಟಿದೆ. ಇನ್ನು ಇದೇ ಘಟನೆಯನ್ನ ವಿರೋಧಿಸಿ ಖಂಡಿಸಿ ರಾಷ್ಟ್ರಾದ್ಯಂತ ವೈದ್ಯರ ಹೋರಾಟದ ಜ್ವಾಲೆ ಈಗ ಮುಗಿಲು ಮುಡ್ತಾ ಇದೆ. ನ್ಯಾಯ ಬೇಕೇ ಬೇಕು. ಈ ರೀತಿಯಾಗಿ ವೈದ್ಯ ವಿದ್ಯಾರ್ಥಿನಿಯ ಕೊಲೆ ಆಗಿಬಿಟ್ಟಿದೆ. ಮುಂದೆ ಏನು ಕಥೆ ಅಂತ ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರವ್ಯಾಪಿ ವೈದ್ಯಕೀಯ ಸೇವೆಗಳಿಗೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆರ್ಜಿಕಾರು ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಎಸಗಿ ಹತ್ಯೆ ಮಾಡಲಾಗಿದೆ. ಬರ್ಬರವಾಗಿ, ಭೀಕರವಾಗಿ, ಇನ್ನು ಬೀಭತ್ಸವಾದ ಸ್ಥಿತಿಯಲ್ಲಿ ವಿದ್ಯಾರ್ಥಿಯ ಮೃತದೇಹ ಸಿಕ್ಕಿತ್ತು ಆಸ್ಪತ್ರೆಯಲ್ಲಿ. ಇದೇ ವಿಚಾರವಾಗಿ ಈ ಒಂದು ಘಟನೆಯನ್ನ ಖಂಡಿಸಿ ರಾಷ್ಟ್ರವ್ಯಾಪಿ ವೈದ್ಯಕೀಯ ಸೇವೆಗಳಿಗೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಭಾರತೀಯ ವೈದ್ಯಕೀಯ ಸಂಘದಿಂದ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ತುರ್ತು ಚಿಕಿತ್ಸೆಯನ್ನ ಹೊರತುಪಡಿಸಿ ಯಾವುದೇ ಸೇವೆಯನ್ನ ನೀಡೋದಿಲ್ಲ ಅಂತ ನೆತ್ತು ಬಿಟ್ಟಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಈ ರೀತಿಯಾಗಿ ಅತ್ಯಂತ ಕ್ರೂರವಾಗಿ ವೈದ್ಯಕೀಯ ಸೇವೆಯನ್ನ ಮಾಡುವಂತವ್ರ ಮೇಲೆ ಇಂಥ ಒಂದು ಕೃತ್ಯ ಎಸಗು ಹೋಗಿಬಿಟ್ಟಿದೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಹೊಸ ಕಾನೂನನ್ನ ರಚನೆ ಮಾಡಬೇಕು, ಇನ್ನಷ್ಟು ರಕ್ಷಣೆಯನ್ನ ಬಲಪಡಿಸಬೇಕು ಅಂತ ಈಗ ತಮ್ಮ ಆಕ್ರೋಶವನ್ನ ಹೊರಗಾಗ್ತಾ ರಾಷ್ಟ್ರವ್ಯಾಪಿ ವೈದ್ಯಕೀಯ ಸೇವೆಗಳಿಗೆ ಬಂದ್ಗೆ ಕರೆ ನೀಡಲಾಗಿದೆ.